ಜೀವನದಲ್ಲಿ ತಮ್ಮ ವೃತ್ತಿಯ ಜೊತೆಗೆ ಸಮಾಜ ಸೇವೆಯ ತುಡಿತಾ ಇರುವವರು ಕಡಿಮೆ. ನಾವಾಯ್ತು ನಮ್ಮ ಕುಟುಂಬ ಆಯ್ತು ಎಂದು ಯಾವುದೇ ಕಷ್ಟಗಳು ತಮ್ಮತ್ತ ಸುಳಿಯಬಾರದು. ಸಂತಸದ ಬದುಕು ನಮ್ಮದಾಗಬೇಕು ಹೀಗೆಂದು ಇರುವವರು ಸಾಕಷ್ಟು ಜನರಿದ್ದಾರೆ. ಆದರೆ ಇರುವ ಒಂದು ಬದುಕಿನಲ್ಲಿ ಸಮಾಜ ಸೇವೆಯು ನಮ್ಮ ಜೀವನದ ಭಾಗವಾಗಿರಬೇಕು. ಅದರಲ್ಲೇ ನಮಗೆ ಖುಷಿ ಎಂದು ಹೇಳಿಕೊಳ್ಳುವವರು ಬೆರಳೆಣಿಕೆಯಷ್ಟು ಜನ ಸಿಗ್ತಾರೆ. ಅದರಂತೆಯೇ ಧಾರವಾಡ ಜಿಲ್ಲೆಯ ಅಳ್ನಾವರ ಮೂಲದ ಯೋಧನ ಕಾರ್ಯ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜು ಪೇಜೋಳ್ಳಿ ಎನ್ನುವವರು ನಶಿಸಿ ಹೋಗ್ತಿರುವಂತಹ ಗ್ರಾಮೀಣ ಕ್ರೀಡೆಗಳ ಉಳಿವಿಗಾಗಿ ಪಣವನ್ನ ತೊಟ್ಟಿದ್ದಾರೆ. ಈಗಾಗಲೇ ಸದೃಢ ಯುವ ಸಮಾಜದ ನಿರ್ಮಾಣದ ಕನಸು ಹೊತ್ತು ಸಾಗುತ್ತಿರುವಂತಹ ಅವರು ಹಳ್ಳಿಯ ಪ್ರತಿಭೆಗಳ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಕುಸ್ತಿ ಪಂದ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗ್ರಾಮೀಣ ಯುವಕರು ಹೊಳೆಯುವಂತೆ ಮಾಡಿದ್ದಾರೆ. ಈ ಮೂಲಕ ಅಂತಾರಾಜ್ಯ ಮಟ್ಟದಲ್ಲಿ ನಡೆದಂತ ಕುಸ್ತಿ ಪಂದ್ಯದಲ್ಲಿ ಗೆಲುವಿನ ಮಾಲೆ ಧರಿಸಿರುವ ಕುಸ್ತಿಪಟುಗಳಿಗೆ ಹಾಗೂ ಮಾಜಿ ಪೈಲ್ವಾನರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ಕಳೆದ 2024ರಲ್ಲಿ ಕೂಡ ಒಂದು ಇಲ್ಲಿ ಕುಸ್ತಿಯನ್ನು ಆಯೋಜನೆ ಮಾಡಿದ್ರು. ಅದಕ್ಕೂ ಕೂಡ ಸಾಕಷ್ಟು ಅವರು ಪ್ರೋತ್ಸಾಹಗಳನ್ನು ನೀಡಿ ಆ ಒಂದು ಏನು ಕುಸ್ತಿ ತರಬೇತಿ ಇರ್ಬೋದು, ಇಲ್ಲ ಕುಸ್ತಿ ಆಟ ಇರ್ಬೋದು, ಇದೆಲ್ಲ ಯಶಸ್ವಿಯಾಗಿ ನಡೀಲಿಕ್ಕೆ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂತ ಹೇಳಿದರೆ, ಇದು ಕುಸ್ತಿಪಟ್ಟುದಿರ್ಬೋದು. ನಮ್ಮದೇ ಊರಲ್ಲಿ ಸುಶೀಲ್ ಕಮ್ರೇಕರ್ ಅಂತ ಹೇಳಿ ಅವರು ಕಬಡ್ಡಿ ಪ್ಲೇಯರ್. ಅವರಿಗೂ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡು ಅವರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈಗ ಮತ್ತೆ ನೆಕ್ಸ್ಟ್ ಆಗಿ ಮತ್ತೆ ನಮ್ಮ ಕುಸ್ತಿಪಟುಗಳಿಗೆ ಅವರು ನಿರಂತರವಾಗಿ ಅವರು ತಮ್ಮ ಪ್ರೋತ್ಸಾಹ ಮತ್ತು ಸನ್ಮಾನಗಳನ್ನು ಕೊಡ್ತಾ ಇದ್ದಾರೆ. ನಮ್ಮಂಥ ಬುಡಕಟ್ಟು ಸಮುದಾಯಗಳಿಗೆ ಇಂಥ ಎಲ್ಲ ಅವಕಾಶಗಳು ಸಿಗೋದು ತುಂಬ ಕಡಿಮೆ. ಅದರಲ್ಲಿ ಕೂಡ ಇವರು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ನಮಗಂತೂ ತುಂಬ ಖುಷಿ ಇದೆ. ನಮ್ಮ ಹಳಿಯಾಳ ತಾಲೂಕಿನಲ್ಲಿ ಪೈಲ್ವಾನರು ಬಹಳ ಕೆಳಮಟ್ಟದಲ್ಲಿ ಇದ್ದರು. ಅವರಿಗೆ ಪ್ರೋತ್ಸಾಹ ತುಂಬಿ ಅವರನ್ನು ಮೇಲನ್ನು ತರಿಸ್ಬೇಕಂತೇಳಿ ಅವರು ಬಹಳ ಆಸೆ ಇದೆ. ಆ ಆಸೆ ಆ ದೇವರು ಪೂರೈಸಬೇಕಂತೇಳಿ ಆ ದೇವರಲ್ಲಿ ನಾನು ಪ್ರಥಮವಾಗಿ ಅವರಿಗೆ ಸಹಾಯ ಮಾಡಲಿ ಅಂತೇಳಿ ಅವ್ರ ಕಡೆ ನಮನವನ್ನು ಕೇಳ್ತಾ ಇದ್ದಾರೆ. ಈ ರಾಜು ಎನ್ನುವವರು ಧಾರವಾಡ ಹಾಗೂ ಅಳ್ನಾವರ ಭಾಗದ ಹಲವಾರು ಬಡ ಪ್ರತಿಭಾವಂತ ಕ್ರೀಡಾಳುಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿದ್ದಾರೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇಟ್ಟುಕೊಂಡಿರುವ ಇವರು ಹಲವು ಬಾರಿ ತಮ್ಮ ಸ್ವಂತ ಹಣದಲ್ಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ರು. ಈ ಮೂಲಕ ಕ್ರೀಡಾಳುಗಳನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಯಾವುದೇ ಸರ್ಕಾರದ ನಯಾ ಪೈಸೆಯ ಸಹಾಯವಿಲ್ಲದೆ ಸ್ವಂತ ಖರ್ಚು ಮಾಡಿದ್ದಾರೆ ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ. ಪ್ರಮುಖವಾಗಿ ಸರ್ಕಾರ ಕುಸ್ತಿಯಂತಹ ಕ್ರೀಡೆಗಳನ್ನ ನಿರ್ಲಕ್ಷಿಸುತ್ತಿರುವ ಹೊತ್ತಿನಲ್ಲಿ ರಾಜು ಅವರು ವೈಯಕ್ತಿಕ ಆಸಕ್ತಿ ತೋರಿಸುತ್ತಿರುವುದು ಅವರ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಇಂತಹ ಅವಕಾಶಗಳು ಸಿಗೋದು ತುಂಬ ವಿರಾಳ. ಆದರೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಇಂಥ ಅವಕಾಶಗಳು 10 ವರ್ಷದ ಹಿಂದೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಹ ಅಥ್ಲೆಟಿಕ್ ಪ್ಲೇಯರೇ, ಅಂತಾರಾಷ್ಟ್ರೀಯ ಪ್ಲೇಯರ್ ನಾವು ಅಥ್ಲೆಟಿಕಲ್ಲಿ. ಆದರೆ ಆ ಟೈಮಲ್ಲಿ ನಮಗೆ ಇಷ್ಟೆಲ್ಲ ಸಪೋರ್ಟ್ ಇರಲಿಲ್ಲ. ಆದರೆ ಈಗ ಹೆಜ್ಜೆ ಹೆಜ್ಜೆಗೂ ಮಕ್ಕಳಿಗೆ ಸಪೋರ್ಟ್ ಸಿಗ್ತಾ ಇದೆ. ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅವರನ್ನು ಗುರುತಿಸಿ ಸನ್ಮಾನ, ಇಂಥ ದೊಡ್ಡ ಹಾಲಲ್ಲಿ ಸನ್ಮಾನ ರಾಜು ಪೇಜೋಳಿ ಅವರು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಗೆ ತುಂಬ ಖುಷಿ ಆಗ್ತಿದೆ. ರಾಜು ಸರ್ ಕೂಡ ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಹಳೆಯಾಳದಲ್ಲಿ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಂದ್ಕೊಂಡಿದ್ವಿ ನಾವು. ಇವಾಗ ರಾಜು ಸರ್ ಅವರು ಡಯಟ್ಸ್ ಎಲ್ಲ ಏನೇನು ಮಾಡಬೇಕು ಏನೇನಿಲ್ಲ ಅದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಕೊಡ್ತಿದ್ದಾರೆ. ಪ್ರೋಟೀನು, ಬಾದಾಮ್, ಹಾಲೆಲ್ಲ ಕೊಡ್ತಿದ್ದಾರೆ. ಅಲ್ಲದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದ ಹಾಗೂ ಧಾರವಾಡ ಜಿಲ್ಲೆಯ ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಬೇಕು ಎಂಬ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿಯೇ ಮುಂಬರುವ 2026ರ ಜನವರಿ ತಿಂಗಳಲ್ಲಿ 4 ಕೋಟಿ ರೂಪಾಯಿಗಳಷ್ಟು ಸ್ವಂತ ಖರ್ಚಿನಲ್ಲಿ ಕುಸ್ತಿ ಆಯೋಜನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಗೆದ್ದು ಬೇಗಿದವರಿಗೆ ಅಚ್ಚರಿಯ ಹಾಗೂ ಆಕರ್ಷಕ ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶೀಯ ಕ್ರೀಡೆಗಳು ಮರೆಯಾಗುತ್ತಿವೆ. ಆಳುವ ಸರ್ಕಾರಗಳು ಕ್ರೀಡೆಗಳ ಆಯೋಜನೆ ಮಾಡಿ ಯುವ ಸಮೂಹಕ್ಕೆ ಉತ್ತೇಜನ ನೀಡಬೇಕು. ಆದರೆ ಅದನ್ನೆಲ್ಲ ಸಂಪೂರ್ಣವಾಗಿ ಕಡೆಗಣಿಸಿವೆ. ಈ ಸರ್ಕಾರಗಳಿಗೆ ಮಾಜಿ ಪೈಲ್ವಾನರುಗಳ ಸಂಕಷ್ಟ ಕೇಳಲು ಸಮಯವೇ ಇಲ್ಲದಂತಾಗಿದೆ ಅಂತ ಯೋಧ ರಾಜು ಪೇಜೋಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಲ್ಲ ಸಂಗತಿಗಳನ್ನ ಅರಿತು ಈ ಕ್ರೀಡೆಗಳ ಉಳಿವಿಗಾಗಿ ಶ್ರಮಿಸುತ್ತಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಸುಮಾರು 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ದೇಶದ ವಿವಿಧ ರಾಜ್ಯಗಳು ಸೇರಿ ವಿದೇಶದ ಕುಸ್ತಿಪಟುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಅಂತ ಸಮಾಜ ಸೇವಕ ರಾಜು ಪೇಜೋಳಿ ಮಾಹಿತಿಯನ್ನ ನೀಡಿದ್ದಾರೆ. ಈಗ ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತ ಹೆಂಗ ಆಗ್ತಾರೆ ಸರ್, ಕ್ರೀಡೆಗೆ ಬೆನ್ನೆಲುಬಾಗಿ ನಮ್ಮ ರಾಜು ಪೇಜೋಳಿ ಅವರು ನಿಂತ್ಕೊಂಡಿದ್ದಾರೆ. ನಮ್ಮ ಕ್ರೀಡೆಗೆ ಅವರು ಮಾಡಿದ್ದು ತುಂಬ ಇದೆ ಸರ್. ಅವ್ರದ್ದು ಇತಿಹಾಸ ಹೇಳ್ಬೇಕಂದ್ರೆ ತುಂಬ ಇದೆ. ಏನಕ್ಕಂದರೆ ಇಲ್ಲಿ ಇವಾಗ ಕುಸ್ತಿ ಅವರು ಒಂದು ಕನಸಿದೆ ಅಂದರೆ ಹಳ್ಯಾಳ ತಾಲೂಕಿನಲ್ಲಿ ನಮ್ಮ ಏಷ್ಯನ್ ಗೇಮ್ ಆಗಲಿ ಒಲಿಂಪಿಕಲ್ಲೇ ಆಗಲಿ ಮೆಡಲ್ ತೊಗೊಂಡ್ಬರ್ಬೇಕಂತೇಳಿ ಅವ್ರದ್ದು ತುಂಬ ಆಸೆ ಇದೆ. ಅದು ಆಸೆ ಆಗುತ್ತೆ.
ಹಾಗೆ ಇಲ್ಲಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸರ್ ತುಂಬ ಸಹಾಯ ಮಾಡಿದ್ದಾರೆ ಅವರು. ಯಾವ ಥರ ಸಹಾಯ ಅಂದರೆ ಕ್ರೀಡೆಗಳಿಗೆ ಆಗಲಿ, ಮಂದಿರ ಮಸೀದಿಗಳಿಗೆ ಆಗಲಿ ತುಂಬ ಜನಕ್ಕೆ ಯಾರು ಬಂದರೂ ವಾಪಸ್ ಕಳಿಸಲ್ಲ ಸರ್ ಅವರು. ಎಲ್ಲರಿಗೂ ಕೊಟ್ಟಿದ್ದಾರೆ. ಕ್ರೀಡೆಗೆ ಅಂದರೆ ತುಂಬ ಸಹಾಯ ಮಾಡ್ತಾರೆ ಸರ್ ಅವರು. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿರಲಿ, ಆಮೇಲೆ ಇದು ಕ್ರೀಡೆ ಆಗಲಿ, ಎಲ್ಲದಕ್ಕೂ ಮಾಡ್ತಾರೆ. ನಮ್ಮ ಮಗಳನ್ನ ದಿಲ್ಲಿಗೆ ಕಳಿಸಿದ್ವಿ ರೀ, ಹರಿಯಾಣ ಕಳಿಸಿದ್ವಿ ರೀ, ಮತ್ತು ಅಲ್ಲಿ ಗೋಕಾಕ್ ತಾಲೂಕದಾಗೂ ಎಲ್ಲ ಆಡಿಸಿದ್ವಿ ರೀ. ಮತ್ತು ಒಂದು ಸಪೋರ್ಟ್ ರೀ, ನಮ್ಮ ಅಣ್ಣಗಳು ಕುಸ್ತಿ ಇದ್ರಿಂದ ನಮ್ಮ ಅಣ್ಣನೂ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇಲ್ರಿ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತೇಳಿ ನಾವು ಹೆಣ್ಮಕ್ಳು ಒಂದು ಕುಸ್ತಿ ಪೈಲ್ವಾನ್ ಆದ್ರೆ ಹಿಂಗೆ ಹೆಣ್ಮಕ್ಳು ಮುಂದೆ ಬರ್ಬೋದು ರೀ. ಹಾಂ, ಆಗಿದ್ದಾರೆ. ನಮ್ಮ ತಾಲೂಕದಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ಕುಸ್ತಿ ಪೈಲ್ವಾನರಾಗಿದ್ದಾರೆ. ನಮ್ಮ ಊರಲ್ಲಿ ಆಗಿದ್ದಾರೆ ಪೈಲ್ವಾನ್. ಮನೆಯವ್ರ ಸಪೋರ್ಟ್ ರೀ, ಕೋಚ್ಗಳ ಸಪೋರ್ಟ್ ರೀ, ಊರಾನ್ ಮಂದಿ ಸಪೋರ್ಟ್ ರೀ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ರಾಜು ಪೇಜೋಳಿ ಚಲೋ ಮಾಡಿದ್ದಾರೆ ಸರ್. ಹಾಂ, ತುಕಾರಾಮ್ ಗೌಡ ಸರ್ ಕುಸ್ತಿ ಎಲ್ಲ ನಡೀತಾರೆ, ಚಲೋ ನಡೀತಾರೆ. ಮತ್ತು 5 ಮೆಡಲ್ ಆಗೈತಿ ಆಮची ಹುಡುಗಿ ಲಕ್ಷ್ಮಿ. ಹಾಂ, आणि कर्नाटक किशोरी ಆಗೈತಿ, ಎಲ್ಲ ಮೆಡಲ್ ಇಲ್ಲೇ ಆಗೈತಿ. ಲಕ್ನೋ, ಉತ್ತರಾಖಂಡ, ಹರಿಯಾಣ ಭಾಳ ದೂರ ಆಗೈತಿ ಮೆಡಲ್ ಆಗೈತಿ ಹುಡುಗಿದು. ಈ ದೇಶದಲ್ಲಿಯೇ ಮೊದಲ ಬಾರಿಗೆ ಎಲ್ಲರ ಗಮನ ಸೆಳೆಯಬಹುದಾದ ಮಹೀಂದ್ರ ಥಾರ್ ಹಾಗೂ ಟ್ರ್ಯಾಕ್ಟರ್ನಂತಹ ಬಹುಮಾನ ನೀಡುವುದಾಗಿ ರಾಜು ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ 10 ರಾಯಲ್ ಎನ್ಫೀಲ್ಡ್ ಬುಲೆಟ್ ದ್ವಿಚಕ್ರ ವಾಹನಗಳು ಸೇರಿದಂತೆ 10 ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ಗಳನ್ನು ವಿಜೇತರಿಗೆ ನೀಡಲು ಮುಂದಾಗಿದ್ದಾರೆ. ಹೀಗೆ ಹಲವು ಆಕರ್ಷಕ ಬಹುಮಾನಗಳನ್ನು ಈ ಪಂದ್ಯಾವಳಿಯಲ್ಲಿ ಗೆದ್ದವರಿಗೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಇದು ಮಣ್ಣಿನ ಅಖಾಡದ ಕುಸ್ತಿಯಾಗಿದ್ದು ಕೇವಲ ಬಹುಮಾನಗಳಿಗಾಗಿಯೇ ರಾಜು ಪೇಜೋಳಿ 4 ಕೋಟಿ ರೂಪಾಯಿ ಖರ್ಚು ಮಾಡಲು ಮುಂದಾಗಿರುವುದು ವಿಶೇಷವಾಗಿದೆ.